ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ವತಿಯಿಂದ ಮಾನ್ವಿ ಪಟ್ಟಣದಲ್ಲಿ ಕಲ್ಯಾಣ ಕರ್ನಾಟಕ ನ್ಯಾಯಪೂರ್ಣ ಅಭಿವೃದ್ಧಿಗಾಗಿ ಜಾಥಾ ಗುರುವಾರ ಪಟ್ಟಣದ ವಾಲ್ಮೀಕಿ ವೃತ್ತ, ಬಸವ ವೃತ್ತ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮ ಉದ್ದೇಶಿಸಿ ಕರ್ನಾಟಕ ರಾಜ್ಯಾಧ್ಯಕ್ಷರು ಆದ ಅಡ್ವೊಕೇಟ್ ತಾಹಿರ್ ಮಾತನಾಡುತ್ತಾ, ಕಲ್ಯಾಣ ಕರ್ನಾಟಕ ಎಂತಹ ಸುಂದರ ಹೆಸರು ನಮ್ಮ ಈ ಭಾಗಕ್ಕೆ, ಅಂದ್ರೆ ಹೆಸರಿಗೆ ತಕ್ಕಂತೆ ಈ ಭಾಗದ ಕಲ್ಯಾಣ ಆಗ್ತಾ ಇದೆಯಾ? ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 78 ವರ್ಷಗಳು ಕಳೆದಿವೆ. ಆದರೆ ನಮ್ಮ ಭಾಗದ ಜಿಲ್ಲೆಗಳು ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದಿದೆ. 2013ರಲ್ಲಿ 371 ಜೆ ಕಾಲಂ ಜಾರಿಯಾಗಿದ್ದು ಕೂಡ ಇದುವರೆಗೂ ಸಮರ್ಪಕವಾಗಿ ಅನುಷ್ಠಾನಗೊಂಡಿಲ್ಲ. ಆರೋಗ್ಯ, ಶಿಕ್ಷಣ, ಮೂಲ ಸೌಕರ್ಯ ಸಿಗದೆ 8 ಜಿಲ್ಲೆಗಳು ಪರಿತಪಿಸ್ತಾ ಇದೆ. ಅಗತ್ಯಕ್ಕನುಗುಣವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇಲ್ಲ. ಈ ಭಾಗದಲ್ಲಿ 80,000 ಉದ್ಯೋಗಗಳು ಖಾಲಿ ಇದೆ. ಇದರಲ್ಲಿ 22,000 ಶಿಕ್ಷಕರ ಉದ್ಯೋಗಗಳು ಕೂಡ ಭರ್ತಿಯಾಗಿಲ್ಲ. ಇಂತಹ ಪರಿಸ್ಥಿತಿ ಶೈಕ್ಷಣಿಕ ಸುಧಾರಣೆ ಹೇಗೆ ಸಾಧ್ಯ? ಪ್ರತಿ ವರ್ಷ 10,000 ವಿದ್ಯಾರ್ಥಿಗಳು ಪದವಿ ಮುಗಿಸಿ ಉದ್ಯೋಗಕ್ಕಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ. ಕಾರ್ಮಿಕರು ಮಹಾನಗರಗಳಿಗೆ ಗುಳೆ ಹೋಗ್ತಾ ಇದ್ದಾರೆ. ಕೈಗಾರಿಕೆಗಳು ಸ್ಥಾಪನೆ ಆಗ್ತಾ ಇಲ್ಲ. 5.1% ಬೆಂಗಳೂರು ಹಾಗೂ ಕಲ್ಯಾಣ ಕರ್ನಾಟಕ ಭಾಗ 1.77% ತಲಾ ಆದಾಯವಿದ್ದು ಇಷ್ಟು ವ್ಯತ್ಯಾಸ ಯಾಕೆ? ಈ ತಾರತಮ್ಯ ಸರಿಯೇ ಎಂದು ಪ್ರಶ್ನೆ ಮಾಡಿದ್ರು. ಈ ಭಾಗದ ಸಚಿವರು, ಸಂಸದರು, ಶಾಸಕರು ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಇಚ್ಛಾಶಕ್ತಿ ಇಲ್ಲ, ಅಧಿಕಾರಕ್ಕಾಗಿ ಮಾತ್ರ ಹಾತೊರೆಯುತ್ತಿದ್ದಾರೆ ಎಂದಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಮಂಡಳಿಯ ಕಚೇರಿಯ ಎದುರುಗಡೆ ಪ್ರತಿಭಟನೆ ನಡೆಸಿ ಪ್ರತಿ ಜಿಲ್ಲೆಯ ಅಲ್ಲಿನ ಸಮಸ್ಯೆಗಳ ಪಟ್ಟಿಯನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಮಂಡಳಿಯ ಚೇರ್ಮನ್ಗೆ ತಲುಪಿಸುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ. ಬಂಧುಗಳೇ, ಹೈದರಾಬಾದ್ ಕರ್ನಾಟಕ ಈ ಭಾಗ 2013ರಲ್ಲಿ ಇದನ್ನು ನಮ್ಮ ಹಿರಿಯರು ಹೋರಾಟಗಾರರು ಈ ಭಾಗಕ್ಕೆ ಅನ್ಯಾಯ ಆಗ್ತಾ ಇದೆ, ಎಲ್ಲಿಯ ತನಕ ಈ ಭಾಗಕ್ಕೆ ವಿಶೇಷ ಸ್ಥಾನಮಾನ ಸಿಗೋದಿಲ್ಲವೋ ಅಲ್ಲಿಯ ತನಕ ಇದರ ಅಭಿವೃದ್ಧಿ ಸಾಧ್ಯವಾಗಲ್ಲ ಅಂತ ಹೇಳಿ ಈ ಭಾಗಕ್ಕೆ ಆರ್ಟಿಕಲ್ 371 ತರುವಂತಹ ಪ್ರಯತ್ನ ಮಾಡಿದ್ದಾರೆ. ಅವರ ಪ್ರಯತ್ನದ ಫಲವಾಗಿ ಈ ಭಾಗಕ್ಕೆ ಆರ್ಟಿಕಲ್ 371 ಬಂತು. ಅದೇ ರೀತಿ ಈ ಭಾಗಕ್ಕೆ ಒಂದು ವಿಶೇಷ ಮಂಡಳಿಯ ನಿರ್ಮಾಣವೂ ಕೂಡ ಆಯಿತು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ನಿರ್ಮಾಣ ಆಯಿತು. ಮತ್ತೆ ಅವತ್ತಿನಿಂದ ಸರ್ಕಾರಗಳು ಸಾಮಾನ್ಯ ಬಜೆಟ್ಗಳು ಕೊಡ್ತವೆ, ಅದನ್ನು ಹೊರತುಪಡಿಸಿ ರಾಜ್ಯದಿಂದ ವಿಶೇಷವಾದ ಅನುದಾನ ಕೊಡುವ ಒಂದು ಪ್ರವೃತ್ತಿಯಲ್ಲಿಂದ ಪ್ರಾರಂಭವಾಯಿತು. 500 ಕೋಟಿ ಏನು ಅನುದಾನ ಇದೆ ಅಲ್ಲಿಂದ ಪ್ರಾರಂಭವಾಗಿ ನನಗೆ ಯಾಕೆ ಬೀದಿಗೆ ಇಳುವ ಈ ಪರಿಸ್ಥಿತಿ ಬರ್ತಿತ್ತು. ನಾವು ಇವತ್ತು ಈ ಜಾಥಾ ಬಂದಿರುವಂಥದ್ದು ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆಗೆ. ಅದರ ಪರಿಸ್ಥಿತಿ ಏನಿದೆ ಅಂದ್ರೆ, ಈಗಾಗಲೇ ಅಲ್ಲಿ ಕೆಲವು ಮಾಹಿತಿಯ ಪ್ರಕಾರ ನಾವೇನು RTI ಮುಖಾಂತರ ಪಡ್ಕೊಂಡಿದ್ದೇವೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಏನು 1 ವರ್ಷದ ಆಡಿಟ್ ರಿಪೋರ್ಟ್ ಅನ್ನು ನಾವು RTI ಮುಖಾಂತರ ಪಡ್ಕೊಂಡಿದ್ದೇವೆ. ಅದರ ಮಾಹಿತಿಗಳ ಪ್ರಕಾರ ಈ ಜಿಲ್ಲೆಯಲ್ಲಿ, ಅದೇ ವಿಶೇಷವಾಗಿ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಪರಿಸ್ಥಿತಿ, ಇಲ್ಲಿ ಕಳೆದ 4 ವರ್ಷಗಳಲ್ಲಿ 9,000 ಮಕ್ಕಳು ಅಪೌಷ್ಟಿಕತೆಯಿಂದ ಪ್ರಾಣ ಕಳ್ಕೊಂಡಿದ್ದಾರೆ. ಇದು ಒಂದು ಕಡಿಮೆ ಸಂಖ್ಯೆ ಅಲ್ಲ, ಇಡೀ ದೇಶದಲ್ಲೇ ಇಂತಹ ಪರಿಸ್ಥಿತಿ ಎಲ್ಲೂ ಕೂಡ ಇಲ್ಲ. ಅದೇ ರೀತಿ 600 ತಾಯಂದಿರು ಕೂಡ ಇದೇ ಡೆಲಿವರಿ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಆಸ್ಪತ್ರೆಯ ಸವಲತ್ತು ಇಲ್ಲದ ಕಾರಣ ಕಳೆದ 4 ವರ್ಷಗಳಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಈ ರಾಯಚೂರು ಮತ್ತು ಯಾದಗಿರಿ ಈ 2 ಜಿಲ್ಲೆಗಳಲ್ಲಿ ಮತ್ತು ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 7 ಜಿಲ್ಲೆಗಳಲ್ಲಿ 30 ಲಕ್ಷ ಜನ ರಕ್ತಹೀನತೆಯಿಂದ ಇವತ್ತು ಬಳಲ್ತಾ ಇದ್ದಾರೆ. 30 ಲಕ್ಷ ಜನ. ಇದು ಆರೋಗ್ಯದ ಪರಿಸ್ಥಿತಿ. ಇನ್ನು ಕೃಷಿಯಲ್ಲಿ ನಾವು ನೋಡಿದಾಗ ನಮ್ಮ ಭಾಗದ ಈ 7 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು. ಇಡೀ ರಾಜ್ಯದಲ್ಲಿ ರೈತರೇನು ಆತ್ಮಹತ್ಯೆ ಮಾಡಿಕೊಳ್ತಾರೆ, ಅದರಲ್ಲಿ ಅತಿ ಹೆಚ್ಚು ರೈತರ ಸಂಖ್ಯೆ, ಆತ್ಮಹತ್ಯೆ ಮಾಡಿಕೊಳ್ಳುವ ಸಂಖ್ಯೆ ಈ ಕಲ್ಯಾಣ ಕರ್ನಾಟಕ ಭಾಗದ ಈ 7 ಜಿಲ್ಲೆಗಳಲ್ಲಿ. ಅದೇ ರೀತಿ ಇನ್ನು ಶಿಕ್ಷಣದಲ್ಲಿ ನಾವು ನೋಡುವಾಗ ಏನು ಪ್ರತಿ ಬಾರಿ SLC ಮತ್ತು PUC ಫಲಿತಾಂಶ ಬರ್ತದೆ, ಆ ಫಲಿತಾಂಶವನ್ನು ನಾವು ನೋಡಿದಾಗ 25ರಿಂದ 31ನೇ ಸ್ಥಾನದಲ್ಲಿ ಯಾವಾಗಲೂ ಇರ್ತೀವಿ ನಾವು. ಯಾದಗಿರಿ ಜಿಲ್ಲೆ 28% ಬಂದಿದೆ SLC ಫಲಿತಾಂಶ. ಕೇವಲ ಘೋಷಣೆಗಳಿಂದ ಅಭಿವೃದ್ಧಿ, ಕಲ್ಯಾಣ ಸಾಧ್ಯವಾಗಲ್ಲ. ಈ ಶಿಕ್ಷಣದ ಪರಿಸ್ಥಿತಿ ಯಾಕೆ ಹೀಗಾಗಿದೆ? 80,000 ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಅದರಲ್ಲಿ 22,000 ಶಿಕ್ಷಕರ ಹುದ್ದೆ ಇನ್ನೂ ತನಕ ಖಾಲಿ ಇದೆ.
ಕಾಯಂ ನೇಮಕಾತಿಗಳಾಗಿಲ್ಲ. ಅದರಿಂದ ಶಿಕ್ಷಣದ ಸರ್ ವೆಲ್ಫೇರ್ ಪಾರ್ಟಿ ಜಿಲ್ಲಾಧ್ಯಕ್ಷ ಇದ್ದಾರೆ. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಾಥಾ ಹಮ್ಮಿಕೊಂಡಿಲ್ಲ. ಈ ಮಾನ್ಯದಲ್ಲಿ ಕಲ್ಯಾಣ ಕರ್ನಾಟಕವಾಗಿ ಅಭಿವೃದ್ಧಿ ಆಗಿದೆ ಅಥವಾ ಇಲ್ವಾ? ಕಲ್ಯಾಣ ಕರ್ನಾಟಕದ ಹೆಸರಿನಲ್ಲಿ ಏನು ಹೆಸರು ಬದಲಾವಣೆ ಆಯಿತು ಅಷ್ಟೇ, ಅದು ಬಿಟ್ಟು ಮತ್ತೆ ನಮಗೆ ಏನು ಸಿಕ್ಕಿಲ್ಲ. ಹಾಗಾಗಿ ಇದು ಮಾನ್ವಿ ಇರಲಿ ಅಥವಾ ಇಡೀ ಕರ್ನಾಟಕದ 7 ಜಿಲ್ಲೆಗಳಾಗಲಿ ಎಲ್ಲಿಯೂ ಸಹ ನಿಜವಾದ ರೂಪದಲ್ಲಿ ನಾವು ನೆಲದ ಮೇಲೆ ಯಾವುದೇ ಅಭಿವೃದ್ಧಿ ನಾವು ಕಾಣ್ತಾ ಇಲ್ಲ. ಹೀಗಾಗಿ ನಾವು ನೋಡ್ತಾ ಇದ್ದೀವಿ, ಬರೀ ಬುದ್ಧಿ ಪೂಜೆಗಳಾಗ್ತವೆ ಅಷ್ಟೇ, ಪೇಪರ್ ಬರ್ತಾರೆ ಮತ್ತು ಇಲ್ಲಿರುವಂಥ ರಾಜಕಾರಣಿಗಳು ನಡೀತಾರೆ ಅಷ್ಟೇ, ಆದರೆ ಯಾವುದೇ ಅಭಿವೃದ್ಧಿ ನಾವು ಕಾಣಲ್ಲ. ಅಲ್ಲ ಸರ್, ಯಾಕಂತಂದರೆ ಮಾನ್ವಿಯಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳು ಈಗ ಗೈನಕಿಸ್ಟರು ಡಾಕ್ಟರ್ ಕೂಡ ಡಾಕ್ಟರ್ ಇಲ್ಲ. ಯಾಕಂದರೆ ಮೂಲಭೂತ ಸೌಲಭ್ಯಗಳ ಜನರಿಗೆ ಇಷ್ಟಾದರೂ ಕೂಡ ಈ ದೇಶ ಸುಧಾರಣೆ ಆದರೂ ಕೂಡ ಮಾನವ ಯಾಕೆ ಸುಧಾರಣೆ ಆಗ್ತಾರೆ, ಈ ರೈತರಿಗೆ ಯಾಕೆ ಸುಧಾರಣೆ ಆಗ್ತಿಲ್ಲ ಸರ್? ರಾಯಚೂರು ನೋಡಿ ಇಡೀ ದೇಶದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಅನ್ನುವಂಥ ಪಟ್ಟ ಇದೆ. ಹಾಗಾಗಿ ಅದರಲ್ಲೂ ಸಹ ಅತ್ಯಂತ ಹಿಂದುಳಿದ ತಾಲೂಕು ಅಂದರೆ ಅದು ಮಾನ್ವಿ ತಾಲೂಕು ಅಂತೇಳಿ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಅಭಿವೃದ್ಧಿ ಅಗತ್ಯ ಇದೆ. ಹಾಗಾಗಿ ಆಸ್ಪತ್ರೆಗಳಲ್ಲಾಗಲಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಾಗಲಿ ಎಲ್ಲ ಕಡೆ ಸಹ ನಮಗೆ ನಾವು ನೋಡ್ತಾ ಇರುವಾಗ ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ತಾ ಇದ್ದಾರೆ, ಆದರೆ ಅಲ್ಲಿ ಯಾವುದೇ ವೈದ್ಯರಿಲ್ಲ, ಮಿಷನರಿಗಳಿಲ್ಲ. ಹಾಗಾಗಿ ಮತ್ತು ಅದೆಷ್ಟೋ ಸಾವಿರ ಗಟ್ಟಲೆ ಸ್ಥಾನಗಳಿಲ್ಲಿ ಇನ್ನೂ ಖಾಲಿ ಇವೆ, ಶಿಕ್ಷಕರಿಲ್ಲ. ಹಾಗಾಗಿ ನಾವು ನೋಡ್ತಾ ಇದ್ದೀವಿ, ಬರೀ ಅದೇನೋ ಗೆಸ್ಟ್ ಟೀಚರ್ಗಳು ನಾವು ಕೊಡೋದು ವ್ಯವಸ್ಥೆ ನಾವು ನೋಡ್ತೀವಿ ಅಷ್ಟೇ. ಹಾಗಾಗಿ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಅಲ್ಲ ಸರ್, ಈ ಭಾಗದಿಂದ ಶಾಸಕರು, ಸಂಸದರು, ಸಚಿವರು ಕೂಡ ಇದ್ದಾರೆ. ಯಾಕಂತಂದ್ರೆ ಈ ಭಾಗ ಸಮಸ್ಯೆಗಳನ್ನು ಅರಿತುಕೊಳ್ಬೇಕು. ಇದೇ ರೀತಿ ಹೋದ್ರೆ ಈ ಜನರ ಪರಿಸ್ಥಿತಿ, ಇಲ್ಲಿನ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋರು ಯಾರು? ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ ಹಾಗೆ ಇಲ್ಲಿರುವಂಥ ರಾಜಕಾರಣಿಗೆ ಇಚ್ಛಾಶಕ್ತಿ ಬೇಕು, ಆಗ ಮಾತ್ರ ನಾವು ಅಭಿವೃದ್ಧಿ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಸರ್, ಇವತ್ತಿನ ವೆಲ್ಫೇರ್ ಪಾರ್ಟಿಯಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಜಾಥಾ ಹಮ್ಮಿಕೊಂಡಿದ್ದೀವಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿದೆ ಸರ್ ಅಥವಾ ಇಲ್ವಾ? ನೋಡಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿದ್ದರೆ ನಮಗೆ ಇಲ್ಲಿ ಬರೋಕ್ಕೆ ಅಗತ್ಯ ಇದ್ದಿಲ್ಲ. ನಾವು ಈಗ ಬಳ್ಳಾರಿಯಿಂದ ಕಲಬುರಗಿ ತನಕ ಕಲ್ಯಾಣ ಕರ್ನಾಟಕ ಈ ಅಭಿವೃದ್ಧಿ ಜಾಥಾ ಹೊರಡಕ್ಕಿಂತ ಮುಂಚೆ ನಿರಂತರವಾಗಿ 3 ತಿಂಗಳು ಸತತವಾಗಿ ಇದರ ಮಾಹಿತಿಗಳನ್ನು ಮಾಡ್ಕೊಂಡಿದ್ದೀವಿ. ಎಷ್ಟು ಕಲ್ಯಾಣ ಆಗಿದೆ, ವಾಸ್ತವ ಎಷ್ಟಿದೆ ಮತ್ತು ಸರ್ಕಾರ ಎಷ್ಟು ಸುಳ್ಳು ಹೇಳ್ತಾ ಇದೆ ಅಂತ. ಆ ಒಂದು ನಿಟ್ಟಿನಲ್ಲಿ ನಾವು ನೋಡಿದಾಗ ನಿರಂತರವಾಗಿ ಈ ಭಾಗಕ್ಕೆ ಸರ್ಕಾರಗಳು, ಅದು ಯಾವುದೇ ಸರ್ಕಾರ ಇಲ್ಲಿ ಅನ್ಯಾಯ ಮಾಡ್ತಾ ಬಂದಿದೆ. ಇಲ್ಲಿನ ಶಿಕ್ಷಣವಾಗಲಿ, ಇಲ್ಲಿನ ಆರೋಗ್ಯವಾಗಲಿ, ಇಲ್ಲಿನ ಏನು ಕೃಷಿ ಆಗಲಿ, ಇಲ್ಲಿನ ಸಾಮಾಜಿಕ ನ್ಯಾಯ ಆಗಲಿ, ಉದ್ಯೋಗ ಆಗಲಿ, ಈ ಪ್ರಮುಖ ಕ್ಷೇತ್ರಗಳಲ್ಲಿ ಹೇಗೆ ಕರ್ನಾಟಕದ ಅರ್ಧ ಭಾಗಕ್ಕೆ ನ್ಯಾಯ ಸಿಗ್ತಾ ಇದೆ, ಈ ಭಾಗಕ್ಕೆ ಅನ್ಯಾಯ ಆಗ್ತಾ ಇದೆ. ಇಲ್ಲಿನ ರಾಜಕಾರಣಿಗಳು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿನ ರಾಜಕಾರಣಿಗಳು ಅದರ ಬಗ್ಗೆ ಅವರು ಚಿಂತನೆ ನಡೆಸಿದ್ರೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಏನು ಕೇಂದ್ರ ಮಂತ್ರಿಗಳು ಆಗಿದ್ದಾರೆ. ಆದರೆ ಆ ಕೇಂದ್ರ ಮಂತ್ರಿಗಳು ಕೂಡ ಇದರ ಬಗ್ಗೆ ಏನು ಕಾಳಜಿ ವಹಿಸ್ತಾ ಇಲ್ಲ. ಹಾಗಾಗಿ ನಮಗೆ ಅನಿವಾರ್ಯವಾಗಿ ಈ ಒಂದು ವಿಷಯ ಇವತ್ತು ಎತ್ಕೊಂಡು ಇಲ್ಲಿ ಬರುವ ಒಂದು ಅಗತ್ಯ ಆಗಿದೆ. ಖಂಡಿತವಾಗಿಯೂ ದೊಡ್ಡ ದೊಡ್ಡ ಅನುದಾನ ಕೊಡ್ತಾ ಇದ್ದೀವಿ ಅಂತ ನೀವು ಜಾಹೀರಾತು ಮಾತ್ರ ಹಾಕ್ತಾ ಇದ್ದೀರಾ, ಆದರೆ ಆ ಅನುದಾನ ಇಲ್ಲಿನ ರೈತರಿಗಾಗಲಿ, ಇಲ್ಲಿನ ಯುವಕರಿಗಾಗಲಿ, ಇಲ್ಲಿನ ಮಹಿಳೆಯರಿಗಾಗಲಿ, ಇಲ್ಲಿನ ಆಸ್ಪತ್ರೆಗಳಿಗಾಗಲಿ ಯಾವುದಕ್ಕೂ ಆ ಅನುದಾನ ಸಿಗ್ತಾ ಇಲ್ಲ. ಕೇವಲ ಕೌಡೆ ಕಾಸಿನ ಏನು ನೀವು ಕಮಿಷನ್ ಬರುವಂಥ ದಂಧೆಗಳು ಏನಿದ್ದಾವೆ, ಕಳಪೆ ಕಾಮಗಾರಿಗಳು ಮಾಡಿಕೊಂಡು ಜೇಬಲ್ಲಿ ಕಮಿಷನ್ ಹಾಕ್ಕೊಂಡು ನೀವು ಹೋಗುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಏನಂತಂದ್ರೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ರಾಜಕಾರಣಿಗಳು ಮಾತ್ರ ಕಲ್ಯಾಣವಾಗಿದ್ದಾರಾ ಅಥವಾ ಜನರು ಕಲ್ಯಾಣವಾಗಿದ್ದಾರಾ? ಹಾಗೆ ಈ ದುರಾಡಳಿತ ಈ ಭಾಗದಲ್ಲಿ ನಾವು ಅದರ ಬಗ್ಗೆ ಕೂಡ ಸ್ಟಡಿ ಮಾಡಿದಾಗ ಒಂದು ಅಚ್ಚರಿಯ ಸಂಗತಿ ನಮ್ಮ ಮುಂದೆ ಬಂದಿದ್ದೇನೆಂದರೆ, ದಕ್ಷಿಣ ಕರ್ನಾಟಕದ ರಾಜಕಾರಣಿಗಳಕ್ಕಿಂತ ಹೆಚ್ಚು ಈ ಭಾಗದ ರಾಜಕಾರಣಿಗಳು ಅತಿ ಶ್ರೀಮಂತರಾಗಿದ್ದಾರೆ. ಇಲ್ಲಿನ ಜನ ದಿನೇ ದಿನೇ ಬಡವರಾಗ್ತಾ ಇದ್ದಾರೆ, ಇಲ್ಲಿನ ರಾಜಕಾರಣಿಗಳು ಶ್ರೀಮಂತರಾಗ್ತಾ ಇದ್ದಾರೆ. ಇಲ್ಲಿ ನೀವು ಆಯ್ಕೆ ಮಾಡಿ ಅವರನ್ನು ಕಳಿಸ್ತೀರಾ, ಅವರು ಇಲ್ಲಿಂದ ಆಯ್ಕೆ ಆದ ಕೂಡಲೇ ತಮ್ಮ ಕುಟುಂಬ ಸಮೇತ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ. ಈ ರೀತಿ ಅವರು ತಮ್ಮ ಆದಾಯ ಮಾಡಿಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಯಾವುದೇ ರೀತಿಯ ಕಾಳಜಿ ವಹಿಸ್ತಾ ಇದ್ದಾರೆ. ಅಲ್ಲ ಸರ್, ಈ ರೀತಿ ಸಮಸ್ಯೆ ಆದ್ರಿಗಿನ ಜನರ ಸಮಸ್ಯೆ ಕೇಳೋರು ಯಾರು? ಇಲ್ಲಿ ಭಾಗದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು, ಸಚಿವರು ಮತ್ತು ಸಂಸದರು ಬೆಂಗಳೂರು ಭಾಗದಲ್ಲಿ ಕುಳಿತುಕೊಂಡ್ರೆ ಜನರ ಸಮಸ್ಯೆ ಕೇಳೋರು ಯಾರು? ಇಲ್ಲಿನ ದಿವಾಳಿತನ ಪರಿಸ್ಥಿತಿಯನ್ನು ಅರಿತುಕೊಳ್ಳೋರು ಯಾರು ಸರ್? ನಾವು ಅದೇ ಕೇಳ್ತಾ ಇರೋದು ಸರ್ಕಾರಕ್ಕೆ. ಕೇವಲ ನೀವು ವೈಮಾನಿಕ ಸಮೀಕ್ಷೆ ಮಾಡಿಕೊಂಡು ಬೆಂಗಳೂರಲ್ಲಿ ಕೂತ್ಕೊಂಡು ಸಮಿತಿಗಳ ಮೇಲೆ ಈಗ ನಂಜುಂಡಪ್ಪ ಅವರ ಸಮಿತಿ ನೀವು ರಚನೆ ಆಯಿತು, ಅದರ ಕೆಲವೊಂದು ರೆಕಮೆಂಡೇಷನ್ಗಳಿದೆ, ಅದು ಅನುಷ್ಠಾನಕ್ಕೆ ತರಲಿಕ್ಕೆ ಅದರ ಬಗ್ಗೆ ಇನ್ನೊಂದು ಸಮಿತಿ ಮಾಡಿದೆ. ಅಂದರೆ ಸಮಿತಿ ಮೇಲೆ ಸಮೀಕ್ಷೆ ಮೇಲೆ ಸಮೀಕ್ಷೆ ಮಾಡ್ತಾ ಇದ್ದೀರಾ. ಈಗ ಜನರಿಗೆ ಏನು ಅಗತ್ಯ ಇದೆ ಅದು ಮಾಡುವ ಬದಲು ನೀವು ಅಲ್ಲಿ ಕೂತ್ಕೊಂಡು ಅದೇ ಮಾಡ್ತಾ ಇದ್ದೀರಾ. ನಿಮಗೆ ಇಲ್ಲಿನ ಜನರ ಸಂಕಷ್ಟ ಯಾವಾಗ ಗೊತ್ತಾಗುತ್ತೆ ಅಂದರೆ, ಈ ಭಾಗಕ್ಕೆ ನೀವು ಭೇಟಿ ಕೊಡಬೇಕು, ಇಲ್ಲಿ ಕೆಳತವರೆಗೆ ಬರಬೇಕು, ಇಲ್ಲಿನ ಹಳ್ಳಿಗಳಿಗೆ ನೀವು ಬರಬೇಕು, ಇಲ್ಲಿನ ಸಂಕಷ್ಟ ಕೇಳಬೇಕು. ನೀವು ಇಲ್ಲಿ ಏನಾದ್ರು ಹೋರಾಟ ಮಾಡಲಿಕ್ಕೆ ಜನ ಸಿದ್ಧರಾದರೆ ಅವ್ರಿಗೆ ಬೆಂಗಳೂರಿಗೆ ಕರೀತೀರಾ. ಬೆಂಗಳೂರಿಗೆ ಕರೆದು ಅವರು 16 ದಿನ ಅಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡಿ ವಾಪಸ್ ಮನೆಗೆ ಹೋಗ್ತಾರೆ.
ಈ ರೀತಿಯ ಒಂದು ಪರಿಸ್ಥಿತಿ ಏನಿದೆ, ಅದಕ್ಕಾಗಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಈ ಭಾಗದಲ್ಲಿ ಸ್ವತಃ ನಾವೇ ಸಂಚರಿಸಿ ಇಲ್ಲಿನ ಜನರ ಜೊತೆ ಮಾತಾಡಿ ಇಲ್ಲಿನ ನೈಜ ಸಮಸ್ಯೆಗಳೇನಿದ್ದಾವೆ ಅದು ಪ್ರತಿ ಜಿಲ್ಲೆಯ ಸಮಸ್ಯೆಗಳಿಗೆ ನಾವು ಈ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ನಿಗಮದ ಮಂಡಳಿಯ ಕಚೇರಿ ಏನಿದೆ ಅಲ್ಲಿ ಹೋಗಿ ಜಿಲ್ಲಾವಾರು ಸಮಸ್ಯೆಗಳ ಪಟ್ಟಿಯನ್ನು ಕೊಡುವಂಥ ಕೆಲಸ ಇವತ್ತು ಮಾಡಿ ಒಂದು ಕಡೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ, ಅದೇ ರೀತಿ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.